ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗೈಸ್, ಟುಡೇ ಬಂದುಬಿಟ್ಟು ಒಂದು ರೆಫರ್ ಆ್ಯಂಡ್ ಅರ್ನ್ ಸೈನ್ ಅಪ್ ಬೋನಸ್ ಪ್ರತಿಯೊಂದು ಬರುತ್ತೆ. ಯಾವ ರೀತಿ ಬರುತ್ತೆ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡ್ಬೋದು. ಸೊ ಟುಡೇ ಬಂದುಬಿಟ್ಟು ಲಿಂಕ್ ಅನ್ನೋದು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಫಸ್ಟು ನಾನು ರಿಜಿಸ್ಟರ್ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ರಿಜಿಸ್ಟರ್ ಒಂದು ವೆಬ್ಸೈಟ್, ಯಾವುದಾದ್ರೂ ಒಂದು ವೆಬ್ಸೈಟಲ್ಲಿ ರಿಜಿಸ್ಟರ್ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಅಪ್ಲಿಕೇಶನ್ನ ಓಪನ್ ಅನ್ನೋದು ಮಾಡಿಬಿಟ್ಟು ನೀವು ರಿಜಿಸ್ಟರ್ ಮಾಡುವಾಗ ಯಾವ ಮೊಬೈಲ್ ನಂಬರು OTP ಹಾಕಿರ್ತಾರಲ್ವ ಅದು ಹಾಕಿಬಿಟ್ಟು ಅಪ್ಲಿಕೇಶನಲ್ಲಿ ನೀವು ಲಾಗಿನ್ ಮಾಡ್ಬೋದು. ಯಾವ ರೀತಿ ಪ್ರತಿಯೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ಇನ್ನು ಲೇಟ್ ಯಾಕೆ ಗೈಸ್, ನಡೀರಿ ವೀಡಿಯೋನ ಶುರು ಮಾಡು. ಓಕೆ ಗೈಸ್, ನಿಮಗೆ ರಿಜಿಸ್ಟರ್ ಈ ಪೇಜ್ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಅಲ್ಲೇನಪ್ಪ ಮಾಡಬೇಕಂದ್ರೆ ನೀವು ಎಂಟರ್ ಯುವರ್ ಇಮೇಲ್ ID, ಕ್ರಿಯೇಟ್ ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡು, ಕೆಳಗಡೆ ರೆಫರ್ ಕೋಡ್ ಇರುತ್ತೆ. ಟಿಕ್ ಮಾರ್ಕ್ ಹಾಕಿಬಿಟ್ಟು ಅಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಐತೆ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನೋಡ್ಕೋದು ವೆರಿಫೈ ಅಂತ ಒಂದು OTP ಬರುತ್ತೆ. ಅದು ಹಾಕಿಬಿಟ್ಟು ಮತ್ತೆ ಇಲ್ಲಿ ನಿಮ್ಮ ಇಮೇಲ್ ID ಪಾಸ್ವರ್ಡ್ ಹಾಕಿಬಿಟ್ಟು ಇಲ್ಲಿ ಲಾಗಿನ್ ಅನ್ನೋದು ಮಾಡಬೇಕು. ಸಕ್ಸಸ್ಫುಲ್ ಆಗಿ ಲಾಗಿನ್ ಅನ್ನೋದು ಕಂಪ್ಲೀಟ್ ಮಾಡಾದಮೇಲೆ ನಿಮಗೆ ಹೋಮ್ ಪೇಜ್ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಮೇಲೆ ಒಂದು ಆಪ್ಷನ್ ಅನ್ನೋದು ಶೋ ಅನ್ನೋದು ಆಗ್ತಿದೆ ಅಲ್ವಾ, ಅದ್ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಅದಾದಮೇಲೆ ಇಲ್ಲಿ ನೋಡ್ಕೋದು ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲೇನಪ್ಪ ಮಾಡಬೇಕಂದ್ರೆ ಜಸ್ಟ್ ನಾವೇನು ಮಾಡೋಂಗಿಲ್ಲ, ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಕೋದು ನೀವು ರೆಫರ್ ಮಾಡಿದ್ರೆ ನಿಮಗೆ ಒಂದು ಪೋಲ್, ಇದರಲ್ಲಿ $10 lakh ಒಂದು ಪೋಲ್ ಅನ್ನೋದು ನಡೀತಿದೆ. ಸೊ ಪ್ರೆಸೆಂಟ್ ಇದು ಈಗ ವರ್ಕ್ ಅನ್ನೋದೈತೆ. ಇವಾಗ ಏನಪ್ಪ ಮಾಡಬೇಕಂದ್ರೆ ನಾವು ಅಕೌಂಟ್ ಆಪ್ಷನಲ್ಲಿ ಹೋಗಿ KYC ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅಲ್ಲಿ KYC ಒಂದು ಕಂಪ್ಲೀಟ್ ಅನ್ನೋದು ಮಾಡಬೇಕು. ನಾವು KYC ಕಂಪ್ಲೀಟ್ ಮಾಡಬೇಕು. ಆವಾಗ ನಮಗೆ ನಾವು ರೆಫರ್ ಮಾಡ್ತಿರೋ ಆವಾಗ ನಮಗೆ ಕೌಂಟ್ ಅನ್ನೋದಾಗುತ್ತೆ. ಇಲ್ಲಿ ನೋಡ್ಕೋದು ಒಂದು ಆಪ್ಷನ್ ಐತೆ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನಿಮ್ಮ ನೇಮು ಫಸ್ಟ್ ನೇಮ್ ಹಾಕಬೇಕು, ಲಾಸ್ಟ್ ನೇಮ್ ಹಾಕಿಬಿಟ್ಟು ಡೇಟ್ ಆಫ್ ಬರ್ತ್ ಹಾಕಬೇಕು, ಮತ್ತು ನಿಮ್ಮ ಯಾವುದಾದ್ರೂ ಒಂದು ID ನಂಬರ್ ಹಾಕಬೇಕಂತೆ. ಅದಾದಮೇಲೆ ಇಲ್ಲಿ ನೋಡ್ಕೋದು ವೆರಿಫೈ OTP ಎಲ್ಲ ಬರುತ್ತೆ. ಅಡ್ರೆಸ್ಸು ಎಲ್ಲ ಸಕ್ಸಸ್ಫುಲ್ ಹಾಕಿದ ತಕ್ಷಣ ನಿಮಗೆ ನೀವೇನಪ್ಪ ಮಾಡಬೇಕಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಆಧಾರ್ ನಂಬರ್ ಹಾಕ್ತೀರಾ. 12 ಡಿಜಿಟ್ ಇರುತ್ತಲ್ವ ಆಧಾರ್ ನಂಬರು. ನೀವು ಯಾವುದಾದ್ರೂ ಒಂದು ಫಸ್ಟು ಲಾಸ್ಟು ಸೆಂಟ್ರಲ್ ಯಾವುದಾದ್ರೂ ಇಲ್ಲಿ ಒಂದು ಡಿಜಿಟು ಲೆಸ್ ಅನ್ನೋದು ಮಾಡಿರಿ. 11 ಡಿಜಿಟ್ಸ್ ಹಾಕಬೇಕು ಆಧಾರ್ ನಂಬರ್, ಇಲ್ಲಾಂದರೆ ತಗೊಳ್ಳೋದಿಲ್ಲ. ಇಲ್ಲಿ ಫ್ರಂಟ್ ಫೋಟೋ, ಬ್ಯಾಕ್ ಫೋಟೋ, ನಿಮ್ಮ ಒಂದು ಸೆಲ್ಫಿ ಎಲ್ಲ ಕ್ಯಾಪ್ಚರ್ ಮಾಡಿಬಿಟ್ಟು ಎಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಪೆಂಡಿಂಗ್ ಇರುತ್ತೆ. ಇದು ಇವಾಗ ಒಂದು 10 ಮಿನಿಟ್ಸಿಂದ 24 hours ಒಳಗಡೆ ಇದು ಟೈಮ್ ತಗೊಳ್ಳುತ್ತೆ ನಿಮ್ಮದು KYC ಅಪ್ರೂವ್ ಆಗೋಕ್ಕೆ. ನೋಡ್ಕೋದು ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ವೆರಿಫೈಡ್ ಅಂತ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಪೆಂಡಿಂಗ್ ಇತ್ತಲ್ಲೋ, ಇವಾಗ ವೆರಿಫೈಡ್ ಅಂತ ಬರುತ್ತೆ. KYC ಸಕ್ಸಸ್ಫುಲ್ ಆಗಿ ಆದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ನೋಡ್ಕೋದು ಇಲ್ಲಿ ನೋಡ್ಕೋದು ಸಕ್ಸಸ್ಫುಲ್ಲಾಗಿ ವೆರಿಫೈಡ್ ಅಂತ ಬಂದೈತೆ. ಸೊ ನೀವು ಈ ಥರ ವೆರಿಫೈಡ್ ಅಂತ ಬಂದರೆ ಇವಾಗ ನೀವು ರೆಫರ್ ಅನ್ನೋದು ಮಾಡಬೇಕು. ಆವಾಗ ಕೌಂಟ್ ಆಗುತ್ತೆ, ಅಮೌಂಟ್ ಅನ್ನೋದು ರಿಸೀವ್ ಅನ್ನೋದಾಗುತ್ತೆ. ಇವಾಗ ಒಂದು ಆಪ್ಷನ್ ಐತೆ, ಆದಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇವಾಗ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ ನಂಬರು ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಅನ್ನೋದು ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡು ಏನಪ್ಪ ಮಾಡ್ತೇನೆ ನೀವು ನೋಡ್ಕೋದು ನನ್ನ ಹತ್ರ ಎಷ್ಟು ಬ್ಯಾಲೆನ್ಸ್ ಎಲ್ಲ ಐತೆ ಅಂತ. ಇವಾಗ ಅದ್ರ ಮೇಲೆ 1 to 4th ಆಪ್ಷನ್ ಮೇಲೆ ಐತಲ್ಲ, 4th ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಸೊ ನೀವೇನು ಮಾಡಬೇಕಂದ್ರೆ ರೆಫರ್ ಅಂತ ಒಂದು ಆಪ್ಷನ್ ಐತೆ. ಆ ರೆಫರ್ ಏನಪ್ಪ ಮಾಡಬೇಕಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಅನ್ನೋದು ಮಾಡಬೇಕು. ನಿಮ್ಮ ಫ್ರೆಂಡು ಸಹ ಇವಾಗ ನಾನು ಹೇಳ್ದೆಲ್ಲೋ ಪ್ರೊಸೆಸ್ಸು ಏನಪ್ಪ ಮಾಡಬೇಕಂದ್ರೆ ಸಕ್ಸಸ್ಫುಲ್ಲಾಗಿ ಇದರಲ್ಲಿ KYC ಕಂಪ್ಲೀಟ್ ಮಾಡಬೇಕು. ಆವಾಗ ನಿಮಗೆ ರೆಫರ್ ಅನ್ನೋದು ಕೌಂಟ್ ಆಗುತ್ತೆ. ಅದು ಯಾವ ರೀತಿ ಅಪ್ಪ ಅಂದರೆ ನೋಡ್ಬೋದು, ಇಲ್ಲಿ ಮಿನಿಮಮ್ ಬಂದುಬಿಟ್ಟು $10 ಐತೆ. ಇಲ್ಲಿ ನಾವೇನಪ್ಪ ಮಾಡಬೇಕಂದ್ರೆ ಡೆಪಾಸಿಟ್ ಮಾಡಬೇಕು. ಡೆಪಾಸಿಟ್ ಇದರಲ್ಲಿ ಮಾಡಬೇಕಂದ್ರೆ $17 ಐತೆ. ಇವಾಗ ಏನಪ್ಪ ಮಾಡಿದ್ರೆ $15 ಐತೆ. ಇವಾಗ ನಾವು ಒಂದು ಎಕ್ಸ್ಟ್ರಾ ಹಾಕಿಬಿಟ್ಟು $16 ನಾನು ಇದರಲ್ಲಿ ಆ್ಯಡ್ ಅನ್ನೋದು ಮಾಡ್ತಿದ್ದೀನಿ. ನೋಡ್ಬೋದು USDT USDC ಅಂತ 2 ಆಪ್ಷನ್ ಬಂತು. ನಿಮ್ಮ ಯಾವುದಾದ್ರೂ ಒಂದು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಇದರಲ್ಲಿ ಆ್ಯಡ್ ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಕ್ರಿಪ್ಟೋ ಅಪ್ಲಿಕೇಶನ್ ನಿಮ್ಮ ಹತ್ರ ಅಕೌಂಟ್ ಇರಬೇಕು. ಕ್ರಿಪ್ಟೋ ಅಕೌಂಟಲ್ಲಿ ಅಮೌಂಟ್ ಕೂಡ ಇರಬೇಕು. ಫೋನ್ಪೇ, Paytm, ಬ್ಯಾಂಕ್ ಅಕೌಂಟ್ ಥರ ಇದರಲ್ಲಿ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನೋಡ್ಬೋದು ನಿಮಗೆ ಎಷ್ಟೋ ಕಾಯಿನ್ಸ್ ಅನ್ನೋದು ಅಂದರೆ ಎಷ್ಟು ಡಾಲರ್ ಕಟ್ಟಾಗಿ ನನಗೆ ಅಷ್ಟು ಬರುತ್ತಂತೆ. ಕೆಳಗಡೆ ಒಂದು QR ಕೋಡ್ ಐತಲ್ಲ, ಆ QR ಕೋಡ್ ಮೂಲಕ ನಾನು ಯಾವುದಾದ್ರೂ ಏಂಜಲ್ ಒನ್ ಆಗಿರ್ಬೋದು, ಬೇರೆ ಅಪ್ಲಿಕೇಶನ್ ಕ್ರಿಪ್ಟೋ ಅಪ್ಲಿಕೇಶನ್ ಇರ್ತಾಲ್ವ ಅದು ತಗೊಂಡು ಇದಕ್ಕೆ ಸ್ಕ್ಯಾನ್ ಅನ್ನೋದು ಮಾಡಿಬಿಟ್ಟು ಇದರಲ್ಲಿ ಅಮೌಂಟ್ ಅನ್ನೋದು ಆ್ಯಡ್ ಮಾಡಬೇಕು. ಇಲ್ಲಿ ನೋಡ್ಬೋದು ನನ್ನ ಹತ್ರ ಒಂದು ಅಪ್ಲಿಕೇಶನ್ ಐತೆ. ಇವಾಗ ನಾವೇನಪ್ಪ ಮಾಡಬೇಕಂದ್ರೆ ಸೆಂಡ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಬೋದು ಇಲ್ಲಿ ಲಾಟ್ ಆಫ್ ಐತಲ್ಲ, ಒನ್ ಟೈಮ್ ವಿತ್ರ ಅಂತ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋ ನಾವು USDT ಅಂತ ಸೆಲೆಕ್ಟ್ ಅನ್ನೋದು ಮಾಡ್ತೀನಿ. ಅಡ್ರೆಸ್ ಅಂತ ಒಂದು QR ಕೋಡ್ ಮೇಲೆ ಒಂದು ಕೋಡ್ ಇತ್ತು, ಅದು ಅಡ್ರೆಸ್ಸು. ಅದು ಕಾಪಿ ಅನ್ನೋದು ಮಾಡಿಕೊಂಡು ಇಲ್ಲಿ ಬಂದು ಪೇಸ್ಟ್ ಅನ್ನೋದು ಮಾಡಿಬಿಟ್ಟು ಅಲ್ಲಿ ಎಷ್ಟು ಅಮೌಂಟ್ ಆಯಿತು ಅಷ್ಟು ಅಮೌಂಟ್ ನೀವು ಎಂಟರ್ ಮಾಡಬೇಕು. ನೀವು $1 ಜಾಸ್ತಿ ಮಾಡೋಂಗಿಲ್ಲ, ಕಮ್ಮಿ ಮಾಡೋಂಗಿಲ್ಲ. ಎಷ್ಟಿರುತ್ತೋ ಅಷ್ಟೇ ನೀವು ನೋಡಿಕೊಂಡು ಮಾಡಬೇಕು. ಸೊ ಇಲ್ಲಾಂದರೆ ನೀವು ಏನಪ್ಪ ಮಾಡಬೇಕಂದ್ರೆ QR ಕೋಡ್ ಮೂಲಕ ಸ್ಕ್ಯಾನ್ ಅನ್ನೋದು ಮಾಡಿಬಿಟ್ಟು ಕೂಡ ನೀವು ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಕೂಡ ಇದು ಮಾಡ್ಬೋದು. ನೋಡ್ಬೋದು ನಾನು ಸ್ಕ್ಯಾನ್ ಅನ್ನೋದು ಮಾಡಿದೆ. ಸ್ಕ್ಯಾನ್ ಅನ್ನೋದು ಮಾಡಿಬಿಟ್ಟು ಏನಪ್ಪ ಮಾಡೋದಂದರೆ ಅಲ್ಲಿ ನನ್ನ ಹತ್ರ 15.97103524 ಅಂತ ಎಷ್ಟು ಐತೆ ಅಷ್ಟೇ ಟೈಪ್ ಮಾಡಬೇಕು. ನೀವು ಒಂದು ಎಕ್ಸ್ಟ್ರಾ ಟೈಪ್ ಮಾಡಬಾರ್ದು, ಒಂದು ಕಮ್ಮಿ ಟೈಪ್ ಮಾಡಬಾರ್ದು, ಇಲ್ಲಾಂದರೆ ಇಲ್ಲಿ ಆ್ಯಡ್ ಅನ್ನೋದಾಗಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಆ ಅಪ್ಲಿಕೇಶನ್ 16 ಅಂತ ಸ್ಟಾರ್ಟಿಂಗಲ್ಲಿ ಮಾಡಿದೆ, ಮಿನಿಮಮ್ 16. ಇಲ್ಲಿ 60 ಮಾಡೋಕ್ಕೆ ಹೋಗಬಾರ್ದು.
16ಅಲ್ಲಿ ಎಷ್ಟು ಅವ್ರದ್ದು ಚಾರ್ಜಸ್ ಎಲ್ಲ ಕಟ್ಟಾಗಿ 15.9741 ಎಷ್ಟು ಇರುತ್ತಲ್ವ ಅದು ಕರೆಕ್ಟಾಗಿ ನೋಡಿಕೊಂಡು, ಇಲ್ಲಾಂದರೆ ಒಂದು ಕಡೆ ನೋಟ್ ಅನ್ನೋದು ಮಾಡಿಬಿಟ್ಟು ಇದರಲ್ಲಿ 15 ಪಾಯಿಂಟ್ ಅದು ಎಷ್ಟಿರುತ್ತೋ ಅಷ್ಟು ಟೈಪ್ ಅನ್ನೋದು ಮಾಡಿಬಿಟ್ಟು ಇದರಲ್ಲಿ ವಿತ್ಡ್ರಾ ಅನ್ನೋದು ಮಾಡಿದ್ರೆ ನಮ್ಮ ಅರ್ನಿಂಗ್ ಅಪ್ಲಿಕೇಶನ್ ಇರುತ್ತಲ್ವ ಅದರಲ್ಲಿ ಅಮೌಂಟ್ ಅನ್ನೋದು ಆ್ಯಡ್ ಆಗುತ್ತೆ. ಅದರಲ್ಲಿ ಆ್ಯಡ್ ಆಗುತ್ತಲ್ವ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ. ಅದರಲ್ಲಿ ಎಷ್ಟು ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ, $10 lakh ಒಂದು ಇದಿತ್ತಲ್ವ ಅದು ಪೋಲ್ ನಡೀತಿದೆ, ಅದಕ್ಕೋಸ್ಕರ ಅದರಲ್ಲಿ ಆ್ಯಡ್ ಅನ್ನೋದು ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ. ಸೊ ಈಗ ನೋಡ್ಬೋದು ನಾನು ಸಕ್ಸಸ್ಫುಲ್ಲಾಗಿ ಇಲ್ಲಿ ಟೈಪ್ ಅನ್ನೋದು ಮಾಡಿಬಿಟ್ಟೆ. ವಿತ್ಡ್ರಾ ಆಯ್ತಲ್ಲ ಅದ್ರ ಮೇಲೆ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಬೋದು ವಿತ್ಡ್ರಾವಲ್ ಅಂತ ಇಲ್ಲಿ ಒಂದು 5 to 10 ಸೆಕೆಂಡ್ ಟೈಮ್ ಅನ್ನೋದು ತಗೊಳುತ್ತೆ. ಇಲ್ಲಿ ನೋಡ್ಬೋದು ಕೆಳಗಡೆ ಡೀಟೇಲ್ಸ್ ಎಲ್ಲ ಮತ್ತೆ ಶೋ ಅನ್ನೋದಾಗುತ್ತೆ. ಏನಪ್ಪ ಮಾಡಬೇಕಂದ್ರೆ ಕನ್ಫರ್ಮ್ ಆಯ್ತಲ್ಲ ಕನ್ಫರ್ಮ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಮತ್ತು ಇಲ್ಲಿ ಆಧಾರ ಅಂತ ಎಲ್ಲ ಆಪ್ಷನ್ ಆಯ್ತಲ್ಲ ಅದನ್ನ ಕ್ಲಿಕ್ ಅನ್ನೋದು ಮಾಡೋಣ. ಮತ್ತು ನಮ್ಮ ಅಪ್ಲಿಕೇಶನಲ್ಲಿ ಬ್ಯಾಕ್ ಅನ್ನೋದು ಬರಬೇಕು. ಇದು ವಿತಿನ್ ಒಂದು 5 to 10 ಮಿನಿಟ್ಸ್ ಒಳಗಡೆ ನಿಮಗೆ ಆ್ಯಡ್ ಅನ್ನೋದಾಗುತ್ತೆ. ಯಾವುದೇ ರೀತಿಯಾಗಿ ಗಾಬರಿ ಬೀಳಕ್ಕೆ ಹೋಗಬೇಡಿ. ಇವಾಗ ಏನಪ್ಪ ಮಾಡೋದಂದರೆ ಇಲ್ಲಿ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಇಲ್ಲಿ ನೋಡ್ಬೋದು ಆ್ಯಡ್ ಅನ್ನೋದಾಗಿದೆ. ನೋಡ್ಬೋದು ನಾನು ರೌಂಡ್ ಮಾರ್ಕ್ ನೋಡ್ಬೋದು ಇದು ನನಗೆ 5 ಮಿನಿಟ್ಸ್ ತಗೊಂಡು ಆ್ಯಡ್ ಅನ್ನೋದು ಆಗೋಕ್ಕೆ. ಇಲ್ಲಿ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ನಾನು ಎಷ್ಟು ಆ್ಯಡ್ ಮಾಡಿದೆ ಅಷ್ಟು ನನಗೆ ಸಕ್ಸಸ್ಫುಲ್ಲಾಗಿ ಇವಾಗ ರಿಸೀವ್ ಅನ್ನೋದಾಗಿದೆ. ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಒಂದು ಆಪ್ಷನ್ ಅನ್ನೋದು ಶೋ ಅನ್ನೋದು ಮಾಡ್ತಿದ್ದೀನಲ್ವ ನಿಮಗೆ ಅಷ್ಟು ಏನಪ್ಪ ಮಾಡಬೇಕಂದ್ರೆ ಕಂಪ್ಲೀಟ್ KYC ವೆರಿಫಿಕೇಷನ್ ಡೆಪಾಸಿಟ್ ಅಂತ ಆಯ್ತಲ್ವ $15 ಡೆಪಾಸಿಟ್ ಮಾಡಬೇಕಂತೆ. ಆವಾಗ ನೀವು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಅನ್ನೋದು ಮಾಡ್ತಿರಲ್ವ ಅದು ಸಕ್ಸಸ್ಫುಲ್ಲಾಗಿ ಕೌಂಟ್ ಅನ್ನೋದು ಆಗಿಬಿಟ್ಟು ಇದರಲ್ಲಿ ರಿಸೀವ್ ಅನ್ನೋದಾಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಇವಾಗ ನಿಮ್ಮ ಫ್ರೆಂಡ್ಸ್ನ ರೆಫರ್ ಅನ್ನೋದು ಮಾಡಬೇಕು, KYC ಕಂಪ್ಲೀಟ್ ಮಾಡಬೇಕು. KYC ಕಂಪ್ಲೀಟ್ ಮಾಡಾದಮೇಲೆ ಏನಪ್ಪ ಅಂದರೆ ಇದರಲ್ಲಿ ನಾನು ಯಾವುದಾದ್ರೂ ಒಂದು ಕ್ರಿಪ್ಟೋ ಅಪ್ಲಿಕೇಶನ್ ಮೂಲಕ ಡೆಪಾಸಿಟ್ ಮಾಡಿದೆ ಅಲ್ವ ಆ ಥರ ಡೆಪಾಸಿಟ್ ಮಾಡಬೇಕು. ಆವಾಗ ನಿಮಗೆ ಸಕ್ಸಸ್ಫುಲ್ಲಾಗಿ ರೆಫರ್ ಅನ್ನೋದು ಕೌಂಟ್ ಅನ್ನೋದಾಗುತ್ತೆ. ಇದು ಕೂಡ ನೀವು ನಿಮಗೆ USDT ಅಲ್ಲಿ ಮತ್ತು ಅದೇ ಏಂಜಲ್ ಒನ್ ಫಾರ್ ಎಕ್ಸಾಂಪಲ್ ಏಂಜಲ್ ಒನ್ನು ನಾವಿ ಫಾರ್ ಎಕ್ಸಾಂಪಲ್ ಲಾಟ್ ಆಫ್ ಟ್ರೇಡಿಂಗ್ ಅಪ್ಲಿಕೇಶನ್ ಇರುತ್ತಲ್ವ ಅದರಲ್ಲಿ ತಗೋಬೋದು. ಅದರಲ್ಲಿಂದ ನೀವು ಬ್ಯಾಂಕ್ ಅಕೌಂಟ್ಗೆ ತಗೋಬೋದು. ಇಲ್ಲಿ ನೋಡ್ಬೋದು ನಾನು ಸಕ್ಸಸ್ಫುಲ್ಲಾಗಿ ಇಲ್ಲಿ ನನಗೆ ಇಷ್ಟು ಅಮೌಂಟು ನನಗೆ ಸಕ್ಸಸ್ಫುಲ್ಲಾಗಿ $10 ಬರುತ್ತೆ ಗೈಸ್. ಒಂದು ರೆಫರ್ ಮಾಡಿದರೆ $10 ಬರುತ್ತೆ. $10 ಎಷ್ಟೋ ಕೆಳಗಡೆ ಕಮೆಂಟ್ ಮಾಡಿರಿ. ಯಾಕಂದರೆ $1 ಪ್ರತಿದಿನ ಹೆಚ್ಚು ಕಮ್ಮಿ ಆಗ್ತಿರುತ್ತೆ, ಪರ್ಫೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಹೇಳ್ತೀನ. ಸೊ ನೀವು ಯಾವತ್ತು ವೀಡಿಯೋ ನೋಡ್ತಿದ್ದೀರ ಅವತ್ತು ಎಷ್ಟು ಡಾಲರ್ ರೇಟ್ ಐತೆ ಕೆಳಗಡೆ ಕಮೆಂಟ್ ಮಾಡಿರಿ. ಇಲ್ಲಿ ನೋಡ್ಬೋದು ನಾನು ಇವಾಗ ಆ್ಯಡ್ ಅನ್ನೋದು ಮಾಡಿದೆ ಅಲ್ವಾ ಅದು ನಾವು ನಮಗೆ ಎಲ್ಲಿ ಬೇಕೋ ಅಲ್ಲೂ ತಗೋಬೋದು. ಇಲ್ಲಿ ನೋಡ್ಬೋದು ಟೈಪ್ ಮಾಡಿಬಿಟ್ಟೆ ಕಂಟಿನ್ಯೂ ಆಯ್ತಲ್ವ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಇದು ನೀವು ಇನ್ಸ್ಟಂಟಾಗಿ ತಗೊಳ್ಳೋಕ್ಕಾಗಲ್ಲ. 48 ಅವರ್ಸ್ ಆದಮೇಲೆ ನೀವು ಇದನ್ನು ನೀವು ಡೆಪಾಸಿಟ್ ಮಾಡಿರ್ತೀರಲ್ವ 48 ಅವರ್ಸ್ ಆದಮೇಲೆ ನೀವು ತಗೋಬೋದು. ನೋಡ್ಬೋದು ಏನಪ್ಪ ಮಾಡಬೇಕಂದ್ರೆ ಅಲ್ಲಿ ಸಮ್ ಚಾರ್ಜಸ್ ಅನ್ನೋದು ಕಟ್ಟಾಗುತ್ತೆ. 15 ಅಂತ $16 ಇತ್ತಲ್ವ $15 ಹಾಕಿಬಿಟ್ಟು ವಿತ್ಡ್ರಾವಲ್ ಆಯ್ತಲ್ಲ ಅದು ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಮತ್ತು USDT ಅಂತ ಮತ್ತೆ ಇನ್ನೊಂದು ಸತಿ USDT USDC ಅಂತ 2 ಆಪ್ಷನ್ ಕೇಳುತ್ತೆ. ಫಸ್ಟ್ ಆಪ್ಷನ್ ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ಮತ್ತೆ ಅಲ್ಲಿಂದು ಇದಿತ್ತಲ್ವ ಏನಲ್ಲಿ ಅಲ್ಲಿಂದ ಅಡ್ರೆಸ್ಸು ಏಂಜಲ್ ಒನ್ನಲ್ಲಿ ಒಂದು ಅಡ್ರೆಸ್ ಇತ್ತು ಅಪ್ಲಿಕೇಶನಲ್ಲಿ ಆ ಅಡ್ರೆಸ್ಸು ಪ್ರೊಫೈಲ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿದ್ರೆ ಪ್ರೊಫೈಲಲ್ಲಿ ಸಿಗುತ್ತೆ. ಆ ಅಡ್ರೆಸ್ ಬಂದುಬಿಟ್ಟು ಇಲ್ಲನ್ನೋದು ಹಾಕಿಬಿಟ್ಟು ವಿತ್ಡ್ರಾ ಮಾಡಿದ್ರೆ ಇಲ್ಲಮ್ಮ ಇರೋ ಅಮೌಂಟು ಅಲ್ಲಿ ಸಕ್ಸಸ್ಫುಲ್ಲಾಗಿ ಟ್ರಾನ್ಸ್ಫರ್ ಅನ್ನೋದಾಗುತ್ತೆ. ನೀವು ಅಲ್ಲಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸಕ್ಸಸ್ಫುಲ್ಲಾಗಿ ಟ್ರಾನ್ಸ್ಫರ್ ಅನ್ನೋದು ಮಾಡಬೇಕಾಗೋದು. ಸೊ ಈ ಅಪ್ಲಿಕೇಶನ್ ನೀವು ಯಾರು ಮಾಡ್ತೀರಾ ಅಂದರೆ ಯಾರಿಗೆ ಏಂಜಲ್ ಒನ್ ಅಪ್ಲಿಕೇಶನ್ ಬಗ್ಗೆ ಫುಲ್ ನಾಲೆಡ್ಜ್ ಐತೋ ಯಾರು ಟ್ರೇಡಿಂಗ್ ಮಾಡ್ತಿದ್ದೀರೋ ಯಾರು ಎಕ್ಸ್ಪರ್ಟ್ ಇದ್ದೀರೋ ಅವ್ರು ಮಾತ್ರ ಮಾಡಿರಿ. ಇಲ್ಲಾಂದರೆ ಬೇರೆಯವರು ಮಾಡೋಕ್ಕೆ ಹೋಗಬೇಡ್ರಿ. ಈ ವಿಡಿಯೋನ ಸ್ಕಿಪ್ ಅನ್ನೋದು ಮಾಡಿರಿ. ಅದೇ ರೀತಿ ಈ ಲೂಟ್ ಕೂಡ ಸ್ಕಿಪ್ ಅನ್ನೋದು ಮಾಡಿರಿ. ಯಾಕಂದರೆ ಇದರಲ್ಲಿ ಸ್ವಲ್ಪ ಪ್ರೋಸೆಸ್ ಇರುತ್ತೆ. ನೀವು ಆಗಿ ನಿಮಗೆ ಗೊತ್ತೇ ಇರಲ್ಲ ಏಂಜಲ್ ಒನ್ ಅಪ್ಲಿಕೇಶನ್ ಬಗ್ಗೆ. ಅವ್ರು ಬಂದುಬಿಟ್ಟು ಇಲ್ಲಿ ಮಾಡೋಕ್ಕೆ ಹೋದರೆ ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ, ಏನಾದರೂ ಒಂದು ಸಮಸ್ಯೆ ಬರುತ್ತೆ. ಅದಕ್ಕೆ ನೀವು ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಇದು ಗೈಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಸ್ನ ಅಲ್ಲಿಗೂ ಟಾಟಾ ಬೈ ಬೈ, ಟೇಕ್ ಕೇರ್.